ಇನ್ನು ಬಿಜೆಪಿಯಲ್ಲಿ ಇವತ್ತು ಮಹತ್ತರವಾದಂತ ಬೆಳವಣಿಗೆಗಳು ನಡೀತಾ ಇದೆ. ಯಾಕಂದ್ರೆ ಕೇಂದ್ರದಿಂದ ಕೆಲ ನಾಯಕರುಗಳು ಆಗಮಿಸಿದ್ದು ಇವತ್ತು ಸರಣಿ ಸಭೆಗಳು ನಡೀತಾ ಇದೆ. ಆದ್ರೆ ಈ ಸಭೆಗೆ ಕೆಲ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬರೀ ಶಾಸಕರನ್ನ ಕರೆದ್ರೆ ಸಾಕ, ನಮ್ಮನ್ನ ಕರಿಬಾರ್ದ ಅಂತ ಕೆಲ ಮಾಜಿ ಶಾಸಕರುಗಳು ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ರು. ಇದು ನಮಗೆ ಅವಮಾನ ಅಂತ ಹೇಳಿದ್ರು. ಇದು ಒಂದು ಭಾಗ. ಎರಡನೇದಾಗಿ ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚುನಾವಣೆ ನಡಿಬೇಕು ಅನ್ನುವಂತ ಒತ್ತಡ ಕೂಡ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲೇ ಯತ್ನಾಳ್ ಟೀಮ್ ನಮ್ಮ ಕಡೆಯಿಂದ ಒಬ್ಬ ಅಭ್ಯರ್ಥಿಯನ್ನ ನಾವು ಕಣಕ್ಕಿಳಿಸ್ತೀವಿ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲ ಶಾಸಕರುಗಳಂತೂ ಯತ್ನಾಳ್ ಅವರೇ ನಮ್ಮ ರಾಜ್ಯಾಧ್ಯಕ್ಷ ಅಭ್ಯರ್ಥಿ ನಮ್ಮ ಬಣದಿಂದ ಅಂತ ಹೇಳೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಅದರ ಜೊತೆಗೆ ವಿಜೇಂದ್ರ ವಿರುದ್ಧದ ಅಪಸ್ವರಕ್ಕೆ ಇವತ್ತು ಮತ್ತೊಂದು ಧ್ವನಿ ಆಡ್ ಆಗಿದ್ದು ಬೆಳಗಾವಿ ಮೂಲದ ಶಾಸಕ ವಿಜೇಂದ್ರ ಅವರ ಕಾರ್ಯವೈಖರಿಗೆ ಸಂಬಂಧಪಟ್ಟಂಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇವತ್ತು ಬಿಜೆಪಿಯಲ್ಲಿ? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಇಲೆಕ್ಷನ್ ನಾವು ನಮ್ಮ ಟೀಮ್ನವರು ಸಿದ್ಧ ಆಗಿದ್ದೀವಿ. ಕೇವಲ 65 ಜನರಿಂದ ಸರ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಒಂದು 3-4 ಜನ ಕಾಂಗ್ರೆಸ್ ಏಜೆಂಟರ ವರ್ತನೆ ಮಾಡಿ ನೋಡಿ. ಯತ್ನಾಳರಂಗೆ ನೇರವಾಗಿ ಖಂಡಿಸ್ತಕ್ಕಂಥವ್ರನ್ನ ಅಧ್ಯಕ್ಷ ಮಾಡಲಿ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಾಲು ಸಾಲು ಸಭೆ, ಹೊರಗೆ ಹೊಗೆ. ಯತ್ನಾಳ್ ವಿಜೇಂದ್ರ ಬಣದ ನಡುವೆ ಅಧ್ಯಕ್ಷಗಿರಿ ಫೈಟ್. ಶಾಸಕರ ಜೊತೆ ಸಭೆ, ಸಂಸದರ ಜೊತೆ ಮಾತುಕತೆ, ಪರಿಷತ್ ಸದಸ್ಯರ ಜೊತೆ ಚರ್ಚೆ, ವೀಕ್ಷಕರ ಜೊತೆ ಮೀಟಿಂಗ್, ಎಲ್ಲದಕ್ಕಿಂತ ಮೇಲಾಗಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ. ಹೀಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಮ್ಯಾರಥಾನ್ ಮೀಟಿಂಗ್ ಇದ್ರೆ, ಅದೇ ರಾಜ್ಯ ಬಿಜೆಪಿ ಬಣ ಬಡಿದಾಟದ ಬೆಂಕಿ ಬೀದಿಯಲ್ಲಿ ಹೊಗೆ ಆಡ್ತಿತ್ತು. ಅಷ್ಟಕ್ಕೂ ಸಾಲು ಸಾಲು ಸಭೆಗಳಲ್ಲಿ ನಡೆದ ಚರ್ಚೆ ಏನು? ಬಿಜೆಪಿ ರಾಜ್ಯ ನಾಯಕರಿಗೆ ದಿಲ್ಲಿ ವರಿಷ್ಠರು ಕೊಟ್ಟ ಸೂಚನೆ ಏನು? ಯಾವೆಲ್ಲ ವಿಚಾರಗಳ ಬಗ್ಗೆ ಸಭೆ ನಡೆಸಲಾಗಿದೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಬಿಜೆಪಿ ಬಣ ಬೆಂಕಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕಿಚ್ಚಿನ ಸ್ವರೂಪ ಬದಲಾಗಿದ್ದು ಹೇಗೆ ನೋಡಿ. ಯತ್ನಾಳ್ ರಮೇಶ್ ಹರೀಶ್ ಆಯ್ತು, ಈಗ ಅಭಯ್ ಪಾಟೀಲ್. ರಾಜ್ಯ ನಾಯಕತ್ವ ವಿಜೇಂದ್ರ ವಿರುದ್ಧ ಪರೋಕ್ಷವಾಗಿ ಸಿಡಿಮಿಡಿ. ಈಗಾಗಲೇ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ತಂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಹೋದಲ್ಲಿ ಬಂದಲ್ಲಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಕೆಳಗೆ ಇಳಿಯಲೇಬೇಕು ಎಂದು ಪಟ್ಟು ಹಾಕ್ತಿದ್ದಾರೆ. ಇದೀಗ ಬಿಜೆಪಿ ಶಾಸಕ ಅಭಯ್ ರಾಜ್ಯ ನಾಯಕತ್ವ ವಿಫಲವಾಗಿದೆ ಎಂದು ಅಸಮಾಧಾನ ಹೊರ ಹಾಕಿದ್ದಾರೆ. ನಮ್ಮ ಪಕ್ಷದ ಹಿರಿಯ ನಾಯಕರು ವಿಧಾನ ಪರಿಷತ್ ಸದಸ್ಯರಾದಂಥ ಸಿ.ಟಿ. ರವಿ ಅವರನ್ನು ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು ಮತ್ತು ಎನ್ಕೌಂಟರ್ ಮಾಡುವಂಥ ಪ್ರಯತ್ನ ಏನು ಆಗಿದ್ದದ, ಅದನ್ನು ಅವ್ರ ಮೇಲೆ ಕಾನೂನು ಕ್ರಮ ಇರ್ಬೋದು, ಇತರ ಕ್ರಮಗಳನ್ನು ಕೈಗೊಳ್ಳುವ ದೃಷ್ಟಿಯಿಂದ ನಮ್ಮ ರಾಜ್ಯದ ನಾಯಕತ್ವ ವಿಫಲ ಆಗಿದೆ ಅನ್ನುವಂಥ ಮಾತನ್ನು ಕಾರ್ಯಕರ್ತರು ಮಾತಾಡ್ತಾರೆ. ಅಭಯ್ ಪಾಟೀಲ್ ಇಲ್ಲಿ ಸಿ.ಟಿ. ರವಿ ಅವರ ಪ್ರಕರಣ ಉಲ್ಲೇಖಿಸಿ ಕಾರ್ಯಕರ್ತರ ಅಭಿಪ್ರಾಯ ಹೀಗಿದೆ ಅಂತ ಹೇಳಿದ್ದಾರೆ. ಆದರೆ ಗುಂಡು ಸಿಡಿದಿದ್ದು ಮಾತ್ರ ಪರೋಕ್ಷವಾಗಿ ವಿಜೇಂದ್ರ ವಿರುದ್ಧವೇ. ಈ ಮಧ್ಯೆ ನಿನ್ನೆ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಕ್ಯಾಂಡಿಡೇಟ್ ಸ್ಪರ್ಧೆ ಮಾಡ್ತಾರೆ ಎಂದಿದ್ರೆ, ಹರಿಹರ ಶಾಸಕ ಬಿಪಿ ಹರೀಶ್ ಯತ್ನಾಳ್ ರಂತವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಬೇಕು ಅಂತ ಹೇಳಿದ್ರು. ಇಲೆಕ್ಷನ್ ನಾವು ನಮ್ಮ ಟೀಮ್ನವರು ಸಿದ್ಧ ಆಗಿದ್ದೀವಿ. ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ. ನೀವೇ ಅಭ್ಯರ್ಥಿನ ಅಥವಾ ಅದು ಯಾವತ್ತು ನಾವು ನಮ್ಮ ಕಮಿಟಿ, ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ನಿರ್ಣಯ ಮಾಡ್ತೀವಿ. ಈಗ ಅಧ್ಯಕ್ಷರ ಚುನಾವಣೆ ಆಗುತ್ತೆ ಸರ್ ಕರ್ನಾಟಕದೊಳಗೆ? ನಾವು ಅಂತೂ ಸಿದ್ಧ. ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ. ಮತ್ತು ಈಗಿರೋ ಅಧ್ಯಕ್ಷರು ಯಾರು? ಈಗಿರೋ ಅಧ್ಯಕ್ಷರು ಏನು ಅಲ್ರಿ, ಚುನಾವಣೆ ಈಗ ಹಿಂದೆ ಒಬ್ಬ MLA ಇದ್ದ, ಅಲ್ಲಿ ಚುನಾವಣೆ ಆದ್ಮೇಲೆ ಈ MLA ಹೆಂಗೆ ಮಾಡ್ಬೇಕ್ರಿ ಅಂದ್ರೆ ಏನು ಹೇಳ್ತಾರೆ? ಒಳ್ಳೆಯವ್ರನ್ನ, ಅನುಭವ ಇರ್ತಕ್ಕಂಥವ್ರನ್ನ ಬಸನಗೌಡ ಪಾಟೀಲ್ ಯತ್ನಾಳರಂಗೆ ನೇರವಾಗಿ ಖಂಡಿಸ್ತಕ್ಕಂಥವ್ರನ್ನ ಅಧ್ಯಕ್ಷ ಮಾಡಲಿ ಅಂತೇಳಿ ನಮ್ಮ ಅಭಿಪ್ರಾಯ ಇದೆ. ಯತ್ನಾಳ್ ಹಾಗೂ ಹರೀಶ್ ಮಾತಿಗೆ ಮಾಜಿ ಸಚಿವ ರೇಣುಕಾಚಾರ್ಯ ಹಾಗೂ ಮಾಜಿ ಶಾಸಕ ಹರತಾಳು ಹಾಲಪ್ಪ ತೀವ್ರ ಆಕ್ರೋಶ ಹೊರ ಹಾಕಿದ್ದಾರೆ. ಯಡಿಯೂರಪ್ಪನವರ ರೀತಿಯೇ BY ವಿಜೇಂದ್ರ ಕೆಲಸ ಮಾಡುತ್ತಿದ್ದಾರೆ ಎಂದಿದ್ದಾರೆ. ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಯಡಿಯೂರಪ್ಪನವರಂಗೆ ಕಾಲಿಗೆ ಚಕ್ಕರ ಕೊಟ್ಟು ತಿರುಗ್ತಾರೆ, ತಿರುಗಿ ಪಕ್ಷವನ್ನು ಕಟ್ಟಿದರೆ ವಿಜೇಂದ್ರ ಸಹ ಅದೇ ರೀತಿ ಅಧ್ಯಕ್ಷ ಆದ್ಮೇಲೆ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಪಕ್ಷವನ್ನು ಕಟ್ತಾ ಇದ್ದಾರೆ. ಎಲ್ಲ ಒಂದು 3-4 ಜನ
ಕಾಂಗ್ರೆಸ್ ಏಜೆಂಟರನ್ನ ವರ್ತನೆ ಮಾಡಿ ನೋಡಿ. ಕಾಂಗ್ರೆಸ್ನಲ್ಲಿ ಎಷ್ಟು ದೊಡ್ಡ ಗೊಂದಲ ಹೊಡೆದಾಡ್ತಿದ್ದಾರೆ. ಇವತ್ತು ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕು. ಅದರ ಬದಲಾಗಿ ರಾಜ್ಯದ ಅಧ್ಯಕ್ಷನ ಯಡಿಯೂರಪ್ಪನ ಟೀಕೆ ಮಾಡಿದ್ರೆ ನಮ್ಮ ರಾಷ್ಟ್ರೀಯ ನಾಯಕ ಟೀಕೆ ಮಾಡಿದಂಗೆ. ಇರೋ ಅಧ್ಯಕ್ಷರಿಗೆ ಏನ್ ತೊಂದರೆ ಆಗಿದೆ? ಅಧ್ಯಕ್ಷರಿಂದ ಸಮಯ ಕೊಟ್ಟಿದ್ದಾರೆ, ಮನೆ ಮಠ ಬಿಟ್ಟು ತಿರುಗ್ತಿದ್ದಾರೆ, ನಾವು ಗಮನಿಸ್ತಿದ್ದೇವೆ. ವಯಸ್ಸಿನಲ್ಲಿ ಚಿಕ್ಕವರು, ಯಾವುದ್ರಲ್ಲಿ ಚಿಕ್ಕವರು? ಯಡಿಯೂರಪ್ಪನವರು 46-47ನೇ ವರ್ಷಕ್ಕೆ ಅಧ್ಯಕ್ಷರಾಗಿದ್ರು ಈ ರಾಜ್ಯದ್ದು. ವಿಜೇಂದ್ರ 49 ವರ್ಷ. ಈಗ ವಯಸ್ಸಿನ ಹೇಳೋದು, ಬಚ್ಚ ಅಂತ ಹೇಳೋದು, ಇದು ಸಹಿಸ್ತಾ ಇಲ್ಲ ನಾವು. ಹೀಗೆ ಯತ್ನಾಳ ಬಣದ ನಾಯಕರ ವಿರುದ್ಧ ಗುಡುಗಿದ ರೇಣುಕಾಚಾರ್ಯ ತಂಡ ಇಂದು ಬೆಂಗಳೂರಿನಲ್ಲಿ ಪ್ರತ್ಯೇಕ ಸಭೆ ನಡೆಸಿದೆ. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಎಂಪಿ ರೇಣುಕಾಚಾರ್ಯ, ಹರತಾಳ ಹಾಲಪ್ಪ, ಮಾಜಿ ಶಾಸಕರಾದ ಬಸವರಾಜ ದಡೆಸುಗೂರು ಸೇರಿದಂತೆ 10ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರು. ಬಿಜೆಪಿ ಶಾಸಕರಿಗಷ್ಟೇ ಸಭೆ, ಮಾಜಿ ಶಾಸಕರ ಆಕ್ಷೇಪ. ವಿಷಯ ಅಂದ್ರೆ ರಾಜ್ಯಕ್ಕೆ ಬಂದಿರುವ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಇಂದು ಚುನಾವಣೆಯಲ್ಲಿ ಗೆದ್ದು ಶಾಸಕರಾದವರಿಗಷ್ಟೇ ಸಭೆ ಕರೆದಿದ್ದಾರೆ. ಇದು ಮಾಜಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮಾತನಾಡಿರುವ ಮಾಜಿ ಶಾಸಕ ಬಿಸಿ ಪಾಟೀಲ್, ಕೇವಲ 66 ಶಾಸಕರಿಂದ ಸರ್ಕಾರ ರಚನೆ ಮಾಡೋದಕ್ಕೆ ಆಗಲ್ಲ, ಮಾಜಿ ಶಾಸಕರನ್ನ ಬಿಟ್ಟು ಸಭೆ ಮಾಡ್ತಿರೋದು ನಮಗೆ ಅವಮಾನ ಮಾಡಿದಂತೆ ಎಂದಿದ್ದಾರೆ. ಈಗೇನು 65 ಜನರ ಶಾಸಕರು ಸಭೆ ಕರೆದಿದ್ದಾರೆ. ಇನ್ನು 148 ಜನ ಸ್ವತಂತ್ರ ಅಭ್ಯರ್ಥಿಗಳನ್ನ, ಮಾಜಿ ಶಾಸಕರುಗಳನ್ನ, ಮಾಜಿ ಸಚಿವರುಗಳನ್ನು ಕೂಡ ಬಿಟ್ಟು ಕರೆದಿರೋದು ಬಹಳ ಒಂದು ದುರಂತ. ಏಕೆಂತ ಹೇಳಿದರೆ ಕೇವಲ 65 ಜನರಿಂದ ಸರ್ಕಾರ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತೆ 65 ಜನರಿಂದ ಮಾತ್ರ ಪಾರ್ಟಿ ಕಟ್ಟಕ್ಕಾಗೋದಿಲ್ಲ. ಈ ಮಧ್ಯೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಮುಕ್ತಿ ಕೊಡಿ ಎಂದು ಕೇಳಿಕೊಂಡಿರುವ ಸುನಿಲ್ ಕುಮಾರ್ ತಾವು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ಎಂದಿದ್ದಾರೆ. ಆತ ಸಿಸಿ ಪಾಟೀಲ್ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದಿದ್ದಾರೆ. ನನಗೆ ಈಗಿರುವಂಥ ಒಂದು ವೈಯಕ್ತಿಕವಾದಂಥ ಕೆಲವು ಸಮಸ್ಯೆಗಳು, ನನ್ನ ಪೂರ್ತಿ ಪರ್ಸನಲ್ ಆದಂಥ ವೈಯಕ್ತಿಕ ಕೆಲಸ ಕಾರ್ಯಗಳು. ಈ ಹಿನ್ನೆಲೆಯಲ್ಲಿ ನನಗೆ ಪಾರ್ಟಿ ಕೊಟ್ಟಿರುವಂಥ ಜವಾಬ್ದಾರಿಗೆ ನಾನು ನ್ಯಾಯವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನನಗೆ ಅನಿಸಿದೆ. ಇನ್ಯಾರಿಗೂ ಅನಿಸ್ಬೇಕಾಗಿಲ್ಲ, ಅದು ನನಗೆ ಅನಿಸಿದೆ. ಆ ಹಿನ್ನೆಲೆಯಲ್ಲಿ ಆ ಹುದ್ದೆಯನ್ನು ನನಗೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ, ಇದರಿಂದ ನನಗೆ ಮುಕ್ತನಾಗಬೇಕು ಅಂತೇಳಿ ನನಗೆ ಅನಿಸಿದೆ. ನಾನು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷಕ್ಕೆ ಆಕಾಂಕ್ಷಿ ಅಲ್ಲ. ರಾಜ್ಯ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹುದ್ದೆನೇ ನನಗೆ ನಿಭಾಯಿಸ್ಲಿಕ್ಕೆ ಆಗ್ತಿಲ್ಲ ನನ್ನ ಸಮಸ್ಯೆಯ ಕಾರಣಕ್ಕೆ ಅಂತಂದಾಗ ಇನ್ನು ರಾಜ್ಯಾಧ್ಯಕ್ಷ ಸ್ಥಾನ ಎಲ್ಲಿಗೆ ಬಂತು? ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ವೈಯಕ್ತಿಕವಾಗಿ ನಾನೇನೂ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಸಿದ್ಧನಿಲ್ಲ. ನಮ್ಮ ಪಕ್ಷದ ವರಿಷ್ಠ ಮಂಡಳಿ, ರಾಷ್ಟ್ರೀಯ ಅಧ್ಯಕ್ಷರಿರ್ಬೋದು, ರಾಷ್ಟ್ರೀಯ ಗೃಹ ಮಂತ್ರಿಗಳಿರ್ಬೋದು, ಪ್ರಧಾನಿಗಳ ಸಲಹೆ ಮೇರೆಗೆ ಅವ್ರು ಏನು ನಿರ್ಣಯ ತಗೊಂತಾರೆ. ನಾನು ಯಾವತ್ತೂ ಪಕ್ಷದ ಚೌಕಟ್ಟನ್ನು ಮೀರಿ ವರ್ತನೆ ಮಾಡಿದಂಥವನ್ನಲ್ಲೂ ಮಾತನಾಡೋದನ್ನಲ್ಲ. ರಾಷ್ಟ್ರೀಯ ವರಿಷ್ಠ ಮಂಡಳಿಯ ತೀರ್ಮಾನಕ್ಕೆ ನನ್ನ ಸಹಮತಿ ಇದೆ. ಒಟ್ಟಾರೆ ರಾಜ್ಯ ಬಿಜೆಪಿ ಮನೆಯಲ್ಲಿ ಒಂದಾದ ಮೇಲೆ ಒಂದರಂತೆ ಅಸಮಾಧಾನ ಏಳುತ್ತಿದೆ. ಇದೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.